ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಸುದೇವಸುತಂದೇವಂ ಕಂಸಚಾಣೂರಮರ್ದನನ್ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಗೀತಾ ಹೆಗಡೆ ಕಥಾಮಾಲಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಬಾಲಕರೂಪಿಯಾದ ನಾರಾಯಣನನ್ನು ವಸುದೇವನು ಕೇಳ್ತಿದ್ದಾನೆ. ಈ ಸೆರೆಮನೆಯ ಎಲ್ಲ ಬಾಗಿಲುಗಳಿಗೂ ದೊಡ್ಡ ದೊಡ್ಡ ಬೀಗಗಳನ್ನು ಹಾಕಿದ್ದಾರೆ. ಆ ಕಾರಣದಿಂದ ನಾನು ಈ ಮಗುವನ್ನು ನಂದಗೋಕುಲಕ್ಕೆ ಹೇಗೆ ಕರೆದೊಯ್ಯಲಿ ಎಂದು ಚಿಂತೆಯಿಂದ ಮತ್ತು ದುಃಖದಿಂದ ಕೇಳ್ತಿದ್ದಾನೆ. ಹಾಗೆ ಕೇಳಿದ ತಕ್ಷಣದಲ್ಲಿ ಆ ಮಗು ಏನು ಮಾಡ್ತು, ಆ ಸೆರೆಮನೆಯ ಬಾಗಿಲುಗಳ ಕಡೆ ತನ್ನ ಕತ್ತನ್ನು ಹೊರಳಿಸಿ ನೋಡಿತು. ಆಗ ಆ ದ್ವಾರದಲ್ಲಿರುವಂತಹ ಎಲ್ಲ ಕಾವಲುಗಾರರು ಸಹ ನಿದ್ದೆಗೆ ಶರಣಾದರು. ಇದಕ್ಕೂ ಮೊದಲು ವಸುದೇವನಿಗೆ ಮಗು ಜನಿಸಿತು ಎಂಬಂತಹ ವಿಷಯವನ್ನು ಕಂಸನಿಗೆ ಹೇಳಲಿಕ್ಕೆ ಹೋಗಿದ್ನಲ್ಲ, ಅವನು ಓಡ್ತಾ ಎದ್ಕೋತ್ ಬಿದ್ಕೋತ ಓಡಿ ಮಹಾರಾಜ ಅಂತ ಅಂದ. ಆಗ ಕಂಸ ಏನಾಯಿತು ಅಂತ ಕೇಳಿದ. ಆಗ ಆ ಕಾವಲುಗಾರ ಹೇಳಬೇಕು ವಿಷಯನ ಅಂತ ಬಾಯಿ ತೆರೆಯುವಷ್ಟರಲ್ಲಿ ಅವನು ಅಲ್ಲಿಯೇ ನಿದ್ರಿಸಿಬಿಟ್ಟ. ಕಂಸ ಏನಾಯಿತು, ವಿಷಯ ಏನಾಯಿತು ಅಂತ ಕೇಳ್ತಿರುವಾಗಲೇ ಕಂಸನು ಸಹ ನಿದ್ರೆಗೆ ಜಾರಿದ. ನೋಡಿ, ಇಲ್ಲಿ ಎಲ್ಲರೂ ಸಹ ನಿದ್ರಿಸುತ್ತಿದ್ದಾರೆ. ನಿಂತವರು ನಿಂತಲ್ಲಿಯೇ ನಿದ್ರೆ ಮಾಡ್ತಿದ್ದಾರೆ, ಕೂತವರು ಕೂತಲ್ಲೇ ನಿದ್ರೆ ಮಾಡ್ತಿದ್ದಾರೆ. ಇಡೀ ಸೆರೆಮನೆಯ ಕಾವಲುಗಾರೆಲ್ಲರೂ ಸಹ ನಿದ್ರೆಯನ್ನು ಮಾಡ್ತಿದ್ದಾರೆ ನಾರಾಯಣ ದೇವರ ಪ್ರಭಾವದಿಂದ. ವಸುದೇವ ದೇವಕಿಯರಿಗೆ ತುಂಬ ಸಂತೋಷವಾಯಿತು. ಹಾಗೇ ಮಗುವನ್ನು ಎತ್ಕೊಳ್ಳಿಕ್ಕೆ ಬಂದಾವಾಗ ಕೈ ಕಾಲುಗಳಿಗೆ ಬೇಡಿ ಇದ್ದದ್ದನ್ನು ನೋಡಿ ಈಗ ಹೇಗೆ ಮಗುವನ್ನು ಎತ್ಕೊಂಡು ಹೋಗೋದು ಅಂತ ಹೇಳ್ತಾ ಇದ್ದ ಹಾಗೆ ಅವನ ಬೇಡಿಯೂ ಸಹ ಕಳಚಿ ಬಿತ್ತು. ಸಂತೋಷಗೊಂಡ ವಸುದೇವ ಮಗುವನ್ನು ಎತ್ಕೊಂಡ. ಆಗ ನೋಡ್ತಾನೆ, ಬಾಗಿಲಿಗೆ ಬೀಗ ಇತ್ತಲ್ಲ, ಬೀಗ ಉಂಟು, ಏನು ಮಾಡೋದು ಅಂತ ಚಿಂತೆ ಮಾಡ್ತಾ ಇದ್ದಾಗಲೇ ಬೀಗ ಸಹ ಕಳಚಿ ಬಿತ್ತು. ದ್ವಾರ ತೆರೆಯಿತು. ನೋಡಿ, ಭಗವಂತನ ಲೀಲೆ. ಭಗವಂತ ನಮ್ಮ ಜೊತೆ ಇರುವಾಗ ಎಂತಹ ದೊಡ್ಡ ಕಷ್ಟವೂ ಸುಲಭವಾಗಿ ನಿವಾರಣೆಯಾಗುತ್ತದೆ. ಭಗವಂತನು ಇರುವಾಗ ಯಾವ ಬಂಧನವೂ ಇರುವುದಿಲ್ಲ ಅಲ್ವಾ? ವಸುದೇವನು ಎತ್ತೆಗೊಂಡಂತಹ ಮಗುವನ್ನು ದೇವಕಿಗೆ ಕೊಡ್ತಾ, ದೇವಕಿ ತಗೋ, ಮಗುನ ನೀನು ಒಮ್ಮೆ ಎತ್ತಿಕೋ ಎಂದ. ಆಗ ದೇವಕಿ ಮೌನವಾಗಿ ನಿಂತಳು, ಕಣ್ಣೀರುಗರೆಯುತ್ತ. ವಸುದೇವ ಅವಳ ಕಣ್ಣೀರನ್ನು ಒರೆಸುತ್ತಾ ಸಮಾಧಾನಿಸಿದ. ದೇವಕಿ, ಇದೆಲ್ಲ ಪರಮಾತ್ಮನ ಆಟ, ನಮ್ಮಲ್ಲಿ ಏನಿದೆ ಅಲ್ವಾ ಅಂತ ಹೇಳಿದ. ಆಮೇಲೆ ದೇವಕಿ ಹೇಳಿದ್ಲು, ಸ್ವಾಮಿ, ನಮ್ಮ ಬಳಿ ಹೆಚ್ಚು ಸಮಯವಿಲ್ಲ, ಬೇಗ ಹೊರಡಿ ಇಲ್ಲಿಂದ ಎಂದು ಅವನನ್ನು ಕಳುಹಿಸಿಕೊಟ್ಟಳು. ವಸುದೇವ ಮಗುವನ್ನು ಎತ್ತಿಕೊಂಡು ಹೋದ ಅಲ್ಲಿಂದ. ಸ್ವಲ್ಪ ಸಮಯದ ಬಳಿಕ ದೇವಕಿಗೆ ಒಂದು ರೀತಿ ಸಂಕಟವಾಯಿತು, ತುಂಬ ದುಃಖವಾಯಿತು. ಮಗುವಿಗೆ ಹಾಲು ಕೊಡಲಿಲ್ಲ ನಾನೆಂತಹ ತಾಯಿ, ಮಗು ಎಷ್ಟು ಹಸಿದಿದೆಯೋ ಏನೋ, ನಂದಗೋಕುಲ ತುಂಬ ದೂರ ಉಂಟು, ಹಾಗಾಗಿ ಕರೆದು ಹಾಲುಳಿಸಿ ಕಳುಹಿಸಿಕೊಡುತ್ತೇನೆ ಅಂತ ಓಡಿದ್ಲು. ಆದರೆ ಏನು ಮಾಡೋದು, ಮುಂದೆ ಹೋಗಲು ಆಗಲಿಲ್ಲ. ಏಕೆ ಹೇಳಿ? ಕಾಲಿಗೆ ಮತ್ತು ಕೈಗೆ ಬೀಗ ಹಾಕಿತ್ತಲ್ವಾ, ಬೇಡಿಯಿಂದ ಬಂಧಿಸಲ್ಪಟ್ಟಿದ್ರಲ್ವಾ, ಹಾಗಾಗಿ ಮುಂದೆ ಹೋಗಲಿಕ್ಕಾಗಲಿಲ್ಲ. ಅಲ್ಲಿಯೇ ಕುಳಿತುಬಿಟ್ಲು. ಕುಳಿತು ತುಂಬ ದುಃಖ ಮಾಡಿದ್ಲು. ನಾನೆಂತಹ ಪಾಪಿ, ಮಗುವಿಗೆ ಹೊಟ್ಟೆ ತುಂಬಿಸಿ
ಕಳುಹಿಸಿಕೊಡಬೇಕೆಂಬ ಜ್ಞಾನವೂ ನನ್ನಲ್ಲಿ ಇಲ್ಲದೇ ಹೋಯಿತಲ್ಲ ಅಂತ ಹೇಳ್ತಾ ತುಂಬ ಅಳ್ತಾ ಕೂತ್ಕೊಂಡ್ಳು. ಅತ್ತ ವಸುದೇವ ಮಗುವನ್ನು ಕೈಯಲ್ಲಿ ಎತ್ಕೊಂಡು ನಿರಾತಂಕವಾಗಿ ಸೆರೆಮನೆಯ ಹೊರಗಡೆ ಬಂದ. ಯಾಕೆ ಹೇಳಿ, ಸೆರೆಮನೆ ಎಲ್ಲ ಬಾಗಿಲುಗಳು ತೆರೆದುಕೊಂಡಿದ್ದವು. ಅಲ್ಲಿರುವಂತಹ ಕಾವಲುಗಾರರೆಲ್ಲರೂ ಸಹ ಈ ಪ್ರಪಂಚದ ಪರಿಜ್ಞಾನವಿಲ್ಲದೆ ನಿದ್ದೆ ಮಾಡ್ತಿದ್ರು. ಯಾವಾಗ ವಸುದೇವ ಹೊರಗಡೆ ಬಂದನೋ ಜೋರಾಗಿ ಗುಡುಗು ಸಿಡಿಲು ಬಂತು. ಜೊತೆಯಲ್ಲಿ ಜೋರಾಗಿ ಗಾಳಿ, ಮಳೆ ಸಹ ಬಂದುಬಿಡ್ತು. ಆಗ ವಸುದೇವ ನಿಂತು ಯೋಚನೆ ಮಾಡಿದ, ಏನು ಮಾಡಲಿ, ಈ ಮಗುವನ್ನು ಹೇಗೆ ಕರ್ಕೊಂಡು ಹೋಗಲಿ, ನಾನು ಈ ಮಳೆಯಿಂದ ರಕ್ಷಣೆ ಮಾಡಿಕೊಳ್ಳೋದು ಹೇಗೆ ಅಂತ ವಿಚಾರ ಮಾಡ್ತಾ ನಿಂತ. ಆಗ ಅವನಿಗೆ ಭಗವಾನ್ ನಾರಾಯಣನ್ ಹೇಳಿದ ಹಾಗೆ ಕೇಳಿಸ್ತು, ಅಪ್ಪಾಜಿ ಬೇಗ ಬೇಗ, ನಿಮ್ಮ ಬಳಿ ಸಮಯವಿಲ್ಲ, ಹೊರಡಿ ಅಪ್ಪಾಜಿ ಹೇಳಿದ ಹಾಗೆ ಕೇಳಿಸ್ತು. ಆಗ ಅವನೇನು ಮಾಡ್ದ, ಪಟ್ಟಂತ ಹೋದ 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 ಮಳೆ ಬರ್ತಾ ಇತ್ತು. ಹಾಗೇ ಹೋಗ್ತಿರುವಾಗೆ ಒಂದು ಬಿದಿರೆ ಬುಟ್ಟಿಯನ್ನು ನೋಡ್ದ ಅವನು. ಬಿದಿರಿನ ಬುಟ್ಟಿಯನ್ನು ನೋಡಿದಂತಹ ವಸುದೇವ ತುಂಬ ಸಂತೋಷಗೊಂಡ. ಆ ಮಗುವನ್ನು ಬಿದಿರಿನ ಬುಟ್ಟಿಯಲ್ಲಿ ಮಲಗಿಸಿದ. ಬಿದಿರಿನ ಬುಟ್ಟಿಯಲ್ಲಿ ಮಲಗಿಸಿ ಆ ಮಗುವಿಗೆ ಮಳೆ ತಾಗಬಾರ್ದು ಅಂತ ತಾನೇ ಹೊದ್ಕೊಂಡಿದ್ನಲ್ಲ ಶಾಲು, ಆ ಶಾಲನ್ನೇ ಹೊದಿಸಿದ ಮಗುವಿಗೆ. ಆಗ ಜೋರಾಗಿ ಗಾಳಿ ಬೀಸ್ತಾ ಇತ್ತಲ್ಲ, ಆ ಗಾಳಿಯ ರಭಸಕ್ಕೆ ಒಂದು ಬಾಳೆ ಎಲೆ ವಸುದೇವನ ಹತ್ತಿರ ಬಂತು. ಆಗ ಅವನಿಗೆ ಖುಷಿಯಾಯಿತು. ಆ ಬಾಳೆ ಎಲೆಯನ್ನು ಮಗುವಿಗೆ ಮುಚ್ಚಿದ. ಹಾಗೇ ಕೈಯಲ್ಲಿ ಬಿದಿರು ಬುಟ್ಟಿಯಲ್ಲಿ ಹಿಡ್ಕೊಂಡು ಹೋದ. ಇಲ್ಲಿ ಒಂದು ವಿಷಯ ಅಂದರೆ, ಬಿದಿರಿನ ಬುಟ್ಟಿಯಲ್ಲೇ ಯಾಕೆ ಮಗುವನ್ನು ಮಲಗಿಸುವ ಹಾಗಾಯಿತು ಅಂದರೆ, ಬಿದಿರಿನ ಅಭಿಮಾನಿ ಶೇಷ ಅಂತೆ, ಭಗವಂತ ಶೇಷಶಯನ ಅಲ್ವಾ. ಹಾಗಾಗಿ ಬಿದಿರಿನ ಬುಟ್ಟಿಯಲ್ಲೇ ಮಗುವನ್ನು ಮಲಗಿಸಿದ ಹಾಗಾಯಿತು. ಮಗುವನ್ನು ಬುಟ್ಟಿಯಲ್ಲಿ ಮಲಗಿಸಿದ್ನಲ್ಲ ವಸುದೇವ, ಆ ಬುಟ್ಟಿಯನ್ನು ಕೈಯಲ್ಲಿ ಹಿಡ್ಕೊಂಡು ವಸುದೇವ ಮುಂದೆ ಮುಂದೆ ಹೋದ. ಗುಡುಗು ಸಿಡಿಲು ಭಾರೀ ಜೋರಾಗಿತ್ತು, ಬಿರುಗಾಳಿ ಬೀಸ್ತಿತ್ತು, ಮಳೆ ಧೋ ಎಂದು ಧಾರಾಕಾರವಾಗಿ ಸುರಿಯುತ್ತಿತ್ತು. ಇದಾವುದನ್ನು ವಸುದೇವ ಲೆಕ್ಕಿಸಲಿಲ್ಲ. ಹೋಗ್ತಾನೇ ಇದ್ದ. ಗುಡ್ಡ, ಕಾಡು, ಏರಿಳಿತದ ದಾರಿ, ಕಾಲಿಟ್ಟರೆ ಹುಗಿಯುವ ಭೂಮಿ ಎಲ್ಲವನ್ನೂ ದಾಟಿಕೊಂಡು ಹೋಗ್ತಾನೇ ಇದ್ದ ವಸುದೇವ. ಎಷ್ಟೋ ದೂರ ಹೋದ ಮೇಲೆ ಒಂದು ನದಿ ಕಾಣಿಸ್ತು. ಅದು ಯಾವ ನದಿ? ಅದೇ ಯಮುನಾ ನದಿ. ಸತತ ಮಳೆಯಿಂದಾಗಿ ಯಮುನಾ ನದಿ ತುಂಬಿ ಹರಿತಿತ್ತು. ಆ ನದಿ ತಟದಲ್ಲಿ ವಸುದೇವ ನಿಂತು ಯೋಚಿಸಿದ, ಈ ನದಿ ರಭಸವಾಗಿ ಹರಿಯುತ್ತಾ ಉಂಟು, ಹೇಗೆ ಈ ನದಿಯನ್ನು ದಾಟುವುದು? ಈ ನನ್ನ ಮಗುವಿನ ರಕ್ಷಣೆ ಹೇಗೆ ಸಾಧ್ಯ ನನ್ನಿಂದ ಅಂತ ವಸುದೇವ ಚಿಂತಿತನಾಗಿ ನಿಂತ. ಆಗ ನಾರಾಯಣ ದೇವರು ಮತ್ತೆ ಹೇಳಿದ ಹಾಗಾಯಿತು, ಬೇಗ ಬೇಗ ಅಪ್ಪಾಜಿ, ಸಮಯವಿಲ್ಲ, ಇವೆಲ್ಲವೂ ನನ್ನ ಲೀಲೆಯಾಗಿದೆ ಅಂತ. ಭಗವಂತ ಹೀಗೆ ಹೇಳಿದ್ದ ಹಾಗೆ ಆಯಿತಲ್ಲ. ಅದನ್ನು ಕೇಳಿಸ್ಕೊಂಡಂತಹ ವಸುದೇವ ತಕ್ಷಣ ನದಿಗೆ ಇಳಿದು ನದಿಯಲ್ಲಿ ನಡೆಯುತ್ತಾ ಹೋದ. ವಸುದೇವನು ನೀರಿನಲ್ಲಿ ಇಳಿದು ಮುಂದೆ ಮುಂದೆ ಹೋದ. ನೀರು ಮೊದಲು ಪಾದದಷ್ಟಿತ್ತು, ಆನಂತರ ನೀರು ಮೊಣಕಾಲಿಗೆ ಬಂತು. ಮೇಲಕ್ಕೆ ಮೇಲಕ್ಕೆ ಬರ್ತಾನೇ ಇತ್ತು. ಮಳೆ ಜೋರಾಗಿಯೇ ಇತ್ತು. ಕಡಿಮೆ ಆಗುವ ಯಾವ ಲಕ್ಷಣ ಕಾಣ್ತಾ ಇರಲಿಲ್ಲ.
ಮುಂದಕ್ಕೆ ಮುಂದಕ್ಕೆ ಹೋದ. ನೀರು ಮೇಲಕ್ಕೆ ಮೇಲಕ್ಕೆ ಬರುತ್ತಿರುವ ಹಾಗೆ ಅವನೇನು ಮಾಡ್ದ ಅಂದರೆ, ಇನ್ನು ಮಗುವಿನ ರಕ್ಷಣೆ ಮಾಡಲಿಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಕೈಯಲ್ಲಿರುವಂತಹ ಮಗುವನ್ನು ತಲೆ ಮೇಲೆ ಇಟ್ಕೊಂಡ. ಅಂದರೆ ಬುಟ್ಟಿಯಲ್ಲಿತ್ತಲ್ಲ ಮಗು, ಅದನ್ನು ತಲೆ ಮೇಲೆ ಇಟ್ಕೊಂಡ. ಆಗ ರಭಸವಾಗಿ ಬೀಳುವಂತಹ ಗಾಳಿ ಮಳೆಗೆ ಮಗುವಿನ ಮೇಲೆ ಮುಚ್ಚಿದ್ನೆಲ್ಲ ಬಾಳೆ ಎಲೆ ಅದು ಹಾರಿಸಿಕೊಂಡು ಹೋಯಿತು. ಈಗ ಏನಾಯಿತು, ಮಗುವಿನ ಮೈ ಮೇಲೆ ನೀರು ಬೀಳ್ತಿತ್ತು. ಆ ಸಂದರ್ಭದಲ್ಲಿ ಆದಿಶೇಷನು ತನ್ನ ಎಲ್ಲ ಹೆಡೆಯನ್ನು ಬಿಚ್ಚಿ ಭಗವಂತನ ಸೇವೆ ಮಾಡಲು ಧಾವಿಸಿ ಬಂದ. ಹೀಗೆ ವಸುದೇವ ಹೋಗ್ತಾನೇ ಇದ್ದ. ಯಮುನಾ ನದಿಯ ನೀರು ಮೇಲೇರ್ತಾನೇ ಇತ್ತು. ನೀರು ವಸುದೇವನ ಕುತ್ತಿಗೆವರೆಗೂ ಬಂತು. ಇನ್ನೇನು ವಸುದೇವ ಮುಳುಗುವುದರಲ್ಲಿದ್ದ. ಆಗ ಬುಟ್ಟಿಯಲ್ಲಿದ್ದ ನಾರಾಯಣ ಸ್ವರೂಪ ಬಾಲಕನ ಪಾದವು ಯಮುನಾ ನದಿಗೆ ಸ್ಪರ್ಶವಾಯಿತು. ಸಂತೋಷಗೊಂಡಂತಹ ಯಮುನಾ ದೇವಿ ಪ್ರತ್ಯಕ್ಷಳಾಗಿ ಆ ಮಗುವಿಗೆ, ಅಂದರೆ ನಾರಾಯಣ ದೇವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದಳು ಮತ್ತು ರಭಸವಾಗಿ ತುಂಬಿ ಹರಿಯುವುದನ್ನು ನಿಲ್ಲಿಸಿದಳು. ವಸುದೇವನಿಗೆ ದಾರಿಯನ್ನು ಮಾಡಿಕೊಟ್ಟಳು. ಅಷ್ಟೊತ್ತಿಗಾಗಲೇ ಗಾಳಿ ಮಳೆ ಎಲ್ಲ ಶಾಂತವಾಯಿತು. ಇದರಿಂದ ವಸುದೇವನು ಸಂತೋಷಗೊಂಡ. ನೋಡಿ, ವಸುದೇವ ದಾರಿಯುದ್ದಕ್ಕೂ ಎಂತಹ ಅಡೆತಡೆಗಳನ್ನು ಸಹಿಸಿ ನಂದಗೋಕುಲ ಸೇರಿದ ಅಲ್ವಾ. ಮತ್ತು ಸೆರೆಮನೆಯಿಂದ ವಸುದೇವ ಬರುವಾಗ ಹೇಗೆ ಅಡೆತಡೆಗಳು ಉಂಟಾದವೋ ಹಾಗೆಯೇ ಅವನಿಗೆ ಸಹಾಯವೂ ಸಹ ಆಯಿತು. ಏನು ಹೇಳಿ, ಆ ಮಗುವನ್ನು ಇಟ್ಕೊಳ್ಳಿಕ್ಕೆ ಒಂದು ಬುಟ್ಟಿ ಸಿಕ್ತು. ಆಮೇಲೆ ಆ ಮಗುವಿನ ರಕ್ಷಣೆ ಮಾಡಲಿಕ್ಕೆ, ಅಂದರೆ ಮಗುವಿಗೆ ಮಳೆ ನೀರು ತಾಗದ ಹಾಗೆ ಮಗುವನ್ನು ಮುಚ್ಚಲಿಕ್ಕೆ ಒಂದು ಬಾಳೆ ಎಲೆ ಸಿಕ್ಕಿತು. ಆಮೇಲೆ ಅವರಿಬ್ಬರಿಗೂ ಚಳಿ ಆಗಬಾರ್ದೆಂದು ಬೆಂಕಿಯನ್ನು ಸೃಷ್ಟಿ ಮಾಡಿದ್ದು. ಇವೆಲ್ಲರೂ ಯಾರು ಅಂದ್ಕೊಂಡ್ರಿ? ದೇವಾನುದೇವತೆಗಳು. ಯಾಕೆಂದರೆ ಭಗವಂತನ ಲೀಲೆಗಳಲ್ಲಿ ತಮ್ಮದೂ ಒಂದು ಸೇವೆ ಇರಲಿ ಅಂತ ಹಾಗೆ ಮಾಡಿದ್ರು. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಮುಂದೆ ನೋಡೋಣ.